ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೀಸ್ಟ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಬೀಸ್ಟ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬೀಸ್ಟ್ ಮೂವಿಯಲ್ಲಿ ಯೋಗಿ ಬಾಬು ಅವರಾಗಿರ್ಬೋದು ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ವಿಜಯ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಅಪರ್ಣಾ ದಾಸ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಬೀಸ್ಟ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮಲಯಾಳಂನಲ್ಲೂ ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಬೀಸ್ಟ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 150 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 300 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬೀಸ್ಟ್ ಮೂವಿಯಲ್ಲಿ ಅನಿರುದ್ಧ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯವಿದೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಬೀಸ್ಟ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಅಲ್ಲಿ ಅಪರ್ಣಾ ದಾಸನ್ ಅವರು ಒಂದು ಮಿನಿಸ್ಟ್ರು ಮಗಳಾಗಿರ್ತಾಳೆ. ಆ ಮಿನಿಸ್ಟ್ರು ಮಗಳು ಏನು ಮಾಡಿರ್ತಾರೆ ಅಂತಾರೆ, ಅವರ ಮಗಳು ಇಬ್ಬರು ಕೂಡ ಒಂದು ಮಾಲಲ್ಲಿ ಬಂದಿರ್ತಾರೆ. ಆ ಮಾಲ್ ಒಳಗಡೆ ಏನು ಮಾಡಿರ್ತಾರೆ, ಪೂಜಾ ಹೆಗ್ಡೆ ಅವರು ಇರ್ತಾರೆ, ಯೋಗಿ ಬಾಬು ಅವರು ಇರ್ತಾರೆ ಮತ್ತು ವಿಜಯ್ ಅವರು ಕೂಡ ಇರ್ತಾರೆ. ಮತ್ತು ಆ ಚೇರ್ಮನ್ರ ಮಗಳು ಇರ್ತಾರಲ್ಲ ಅಪರ್ಣಾ ದಾಸ್ ಅವರಾಗಿರ್ಬೋದು, ಅವ್ರ ಅಮ್ಮ ಅವರಾಗಿರ್ಬೋದು, ಅವರೆಲ್ಲ ಕೂಡ ಇರ್ತಾರೆ. ಆದರೆ ಆ ಮಾಲ್ನ ಐಜಾಕ್ ಮಾಡಿಬಿಟ್ಟಿರ್ತಾರೆ ಟೆರರಿಸ್ಟ್ಗಳು. ಆ ಟೆರರಿಸ್ಟ್ಗಳು ಐಜಾಕ್ ಮಾಡಿದಾಗ ಏನು ಮಾಡ್ತಾರೆ, ಅಲ್ಲಿ ಚೇರ್ಮನ್ರುಗಳಿಗೆ ಫೋನ್ ಹೋಗ್ತಾ ಇರುತ್ತೆ. ಅಂತಾರೆ ನಿಮ್ಮ ವೈಫ್ ಇಲ್ಲೇ ಇದ್ದಾರೆ, ಈಗ ಏನು ಮಾಡೋದು, ಮುಂದೆ ಏನು ಮಾಡೋದು, ಅಲ್ಲಿರೋ ಜನಗಳನ್ನ ಯಾವ ರೀತಿ ಬಿಡಿಸ್ಕೊಬರೋದು ಅಂತ ಕೂಡ ಅಲ್ಲಿರೋ ಮೆಂಬರ್ಗಾಗಿರ್ಬೋದು ಮತ್ತು ಆ ಮಾಲ್ ಓನರ್ಗಾಗಿರ್ಬೋದು ಮತ್ತು ಅಲ್ಲಿರೋ ಅಧಿಕಾರಿಗಳಿಗಾಗಿರ್ಬೋದು ಅವ್ರಿಗೊಂದು ರೀತಿ ಟೆನ್ಷನ್ ಇರುತ್ತೆ. ಯಾಕಂದರೆ ಅಷ್ಟು ಜೀನನ್ನು ಕೂಡ ಐಜಾಕ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಐಜಾಕ್ ಮಾಡಿರೋ ಒಬ್ಬ ಮೆಂಬರ್ ಆಗಿರ್ಬೋದು, ಅಂದರೆ ವಿಜಯ್ ಅವರ ಅಸಿಸ್ಟೆಂಟ್ ಆಗಿರ್ಬೋದು ಅಲ್ಲಿರ್ತಾರೆ. ವಿಜಯ್ ಅವ್ರಿಗೆ ಫೋನ್ ಮಾಡ್ತಾರೆ, ಈ ರೀತಿ ಐಜಾಕ್ ಮಾಡಿದ್ದಾರೆ, ಈಗ ಏನು ಮಾಡೋದು ಅಂತ ಕೂಡ ಹೇಳ್ತಾರೆ. ವಿಜಯ್ ಅವರು ಒಂದು ಸರ್ಕ್ಯುಲೇಷನ್ ಹಾಕ್ತಾರೆ, ಅಂತಾರೆ ನೀವು ಈ ರೀತಿ ಮಾಡಿದ್ರೆ ನಾನು ಇಷ್ಟು ಸೀಟ್ನು ಬಿಡಿಸ್ಕೊಬತ್ತೀನಿ ಅಂತ. ಅಲ್ಲೇನಾಗ್ತಾರೆ, ಅಲ್ಲಿ ಪೂಜಾ ಹೆಗ್ಡೆ ಅವರು ಕೂಡ ಸಿಗ್ತಾರೆ ಮತ್ತು ಅಪರ್ಣಾ ದಾಸ್ ಅವರಾಗಿರ್ಬೋದು, ಯೋಗಿ ಬಾಬು ಅವರಾಗಿರ್ಬೋದು ಎಲ್ಲರೂ ಕೂಡ ಸಿಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಬೀಸ್ಟ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.